Once again, heartily congratulations, my man. Thank you so much. ನಿಮ್ಮಿಂದ ನಮ್ಮ ಸಂಗೀತ ಲೋಕ ಮತ್ತಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಹಾಗಾಗಿ ಎಲ್ಜು ಮೊತ್ತ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಇದೀಗ ಪೂರ್ಣಗೊಳಿಸಿರುವಂತಹ ಸಂಗೀತ ಕಟ್ಟಿಯವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಇದೀಗ ಒಂದು ಸ್ಪೆಷಲ್ ಮೊಮೆಂಟ್ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ತುಂಬಿ ಬಂಧುಗಳೇ ನಮಸ್ಕಾರ. ಹಾಡಬೇಕು, ಮಾತನಾಡಬೇಕು, ಅಥವಾ ಸಂತೋಷ ಪಡಬೇಕು, ಅಥವಾ ಹೊಗಳಬೇಕು, ಹೊಗಳಿಸ್ಕೋಬೇಕು, ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷದ ಮೇಲೆ ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಲ್ಟು ಮುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ. ಗುರುವಿನ ಸನ್ನಿಧಾನ, ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಹಿ ಈಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ಇನ್ ಆಲ್ ರೆಸ್ಪೆಕ್ಟ್ಸ್. ಸೊ ನಮ್ಮ ಡ್ಯಾಡಿ ಅವರಿಗೆ ಈಗ 83 ತುಂಬಿ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹುರುಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದಾರ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ ಈ ಭಾಗದಲ್ಲಿ. ಗಜಾನನ ದಾದ ಇದ್ದಾರೆ, ಈ ಸಿನಿಮಾದಲ್ಲಿ ಅವ್ರ ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು ಒಬ್ರು, ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದು ದಿನದ್ದಲ್ಲ, ಒಂದು 4 ದಿವಸದ್ದಲ್ಲ, 1 ವರ್ಷದ್ದಲ್ಲ, 2 ವರ್ಷದ್ದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಅಂದರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ರಿಗೂ ಆ ಶ್ರೇಯಸ್ಸು ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನು ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನಂಗೆ ಅನ್ಸುತ್ತೆ ಆಯಿತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಅದನ್ನು ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ನಾಲೆಜ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು
ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ಲವಿಗೆ ನಾನು ಯಾವಾಗ ಫೋನ್ ಮಾಡಿದಾಗಮ್ಮ ಎಲ್ಲಿದ್ದಾನಮ್ಮ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಯಾವುದೇ ಅವರ್ ಆಫ್ ದ ಡೇ ಫೋನ್ ಮಾಡಿದ್ರು, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ. ನಂಗೆ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬ ಇಷ್ಟವಾದ ಜಾಗ ಅಂತ ಯಾರೋ ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಅಂದರು ಅವರು. ನಾನು ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ ಅಂದರು. ಆ ಪ್ಯಾಷನ್ ಇರೋದರಿಂದ ಅವ್ರು CNR ರಾವ್ ಅಂದರು. ಸೊ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದ ದ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. L2 ಮುತ್ತ. L2 ಅಂತ ಇಂಗ್ಲೀಷಲ್ಲಿ ನೀವು ಬರೆದ್ರೆ LL, ದ ಲ್ಯಾಟಿಟ್ಯೂಡ್ ಆ್ಯಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಬ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್. ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲ ಅಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುತ್ತ ಹಬ್ಲಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ, ಚಿತ್ರತಂಡಕ್ಕೆ ಎಲ್ಲ ರೀತಿಯ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನೀವೆಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತುಂಬ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರನ ನೋಡ್ತಾ ಇದ್ದೀನಿ, ನಮ್ಮ ಮನು ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, DV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು, ರಾಘವೇಂದ್ರ ಚಿತ್ರವಾಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಭಾಳ ಸಪೋರ್ಟ್ ಮಾಡೋರು. ಅತ್ಯಂತ ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. DV ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸ್ಕೊಂಡು, ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸ್ಕೊಂಡು, ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫ್ರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಹಿಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ, ಈ ಹುಡುಗಿ ಹೇಳಿದ್ಲಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 November 14 ಚಿಲ್ಡ್ರನ್ಸ್ ಡೇ, ಮೊದಲನೇ ಕಚೇರಿ. ಅದರ ಕವರೇಜ್ ಆದಂಥ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂಥ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ. ಧನ್ಯವಾದ. ನನ್ನನ್ನು ಇಲ್ಲಿ ಮಟ್ಟಕ್ಕೆ ತರಲಿಕ್ಕೂ ನೀವು ಕೂಡ ಸಿಂಹಪಾಲು ನಿಮ್ದು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೀಯರು ವಂದಿಸ್ತೀನಿ. ತಂದೆ ತಾಯಿಗಳಿಗೆ, ನನ್ನ ಗುರುಗಳನ್ನ ಎಲ್ಲ ಸ್ಮರಿಸಿ ವಂದಿಸಿ, L2 ಮುತ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ, ಇಡೀ ಟೀಮಿಗೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ, ನನಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನಮ್ಮ ಗುರುಗಳು ಹೇಳ್ದಂಗೆ ಸಾರೇ ಗಮ ಪದನಿ ಸಾ ನಿ ದ ಪ ಮ ಗ ರಿ ಸಾ, ಇದರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದ್ದೀನಿ ಅನಿಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನು ಹಾಕಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ ಇದ್ದಾರೆ ಇಲ್ಲಿ, ಭಾಳ ಚಿಕ್ಕ ವಯಸ್ಸಿನಿಂದ ನನ್ನ ಕಚೇರಿ ಕೇಳಿದಾರಂತೆ ಸರ್. SP ಸಾಹೇಬ್ರು ಹೇಳಿದರು. ನಮ್ಮ ನೀರ್ಲಿಗಿಯವರು ಇದ್ದಾರೆ, ಉಮೇಶ್ ಬನ್ಕಾಳ್ ಇದ್ದಾರೆ. ವಿ ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ತಾಂಡನ. ಮಂಗಲ್ಯ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಷ್ಯನ್ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪೂರ್ತಿ ಆಗಲಿ ಅಂತ ಕೇಳ್ಕೊತೀನಿ. ಪ್ರಸನ್ನ ಈಸ್ ಅ ವಿಷನರಿ, ಹಿ ಈಸ್ ಅ ಡ್ರೀಮರ್, ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್, ತುಂಬ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ, ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ.